ಹಲೋ ಗೆಳೆಯರೇ, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 21, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಲಾ ಎಕ್ಸಲೆನ್ಸ್ ವತಿಯಿಂದ ನಿಮಗೆ ಮೇನ್ಸ್ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಲಾಗಿದ್ದು, 2 ಹಂತದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಒಂದು ಸೀನಿಯರ್ ಕ್ಯಾಂಡಿಡೇಟ್ಸ್ಗೆ ಮತ್ತು ಇನ್ನೊಂದು ಬಿಗಿನರ್ಸ್ಗೆ. ಸೊ 2 ಬೆನಿಫಿಟ್ಸನ್ನು ನೀವು ತೊಗೋಬೋದು. ಇದು ಫ್ರೀ ಸೆಷನ್ ಇರೋದ್ರಿಂದ ಆಫ್ಲೈನ್ ಮೋಡಲ್ಲಿ ನಿಮಗೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಸೊ ಹಾಗಾಗಿ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡಿ ಅದರ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಡೈಲಿ ಬೇಸಿಸ್ ಮೇಲೆ ನಿಮಗೆ ಶೆಡ್ಯೂಲ್ ಯಾವ ಥರ ಮಾಡಿದ್ದಾರೆ ಅಂದರೆ, ಮೈಕ್ರೋ ಟೆಸ್ಟ್ಗಳನ್ನು ಡೈಲಿ ಒಂದು ಫಿಕ್ಸ್ಡ್ ಟೈಮ್ ಮಾಡಿದ್ದಾರೆ. 5:30 6 ಗಂಟೆಗೆ ನೀವು ಬರೀಬೋದು. ಮತ್ತು ನಿಮಗೆ ಸೆಕ್ಷನಲ್ ಟೆಸ್ಟ್ ಏನಿರುತ್ತಲ್ಲ, ಅದು 2ರಿಂದ 5 ಗಂಟೆಗೆ ಥರ್ಸ್ಡೇ ಮತ್ತು ಸಂಡೇ ಈ ಥರ 2 ದಿನಗಳನ್ನು ಸೆಟಪ್ ಮಾಡಿದ್ದಾರೆ. ಸೊ ನಿಮಗೆ ಯಾವ ರೀತಿಯಾಗಿ ಶೆಡ್ಯೂಲನ್ನು ಮಾಡಿದ್ದಾರೆ ಅಥವಾ ಏನೇ ಡೌಟ್ಸ್ ಇದ್ದರೂ ಸಹ ಕೊಟ್ಟಿರುವಂಥ ನಂಬರಿಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತೊಗೋಬೋದು. ಈ ಒಂದು ಟೆಸ್ಟ್ ಸೀರೀಸನ್ನು ನೀವು ಅಟೆಂಡ್ ಮಾಡಿ ಅಂತ ಯಾಕೆ ನಾನು ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಂದು ಎಕ್ಸಾಮ್ ನಾವು ಇವತ್ತು ಕ್ಲಿಯರ್ ಮಾಡಬೇಕಂತಂದರೆ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲರಿಗೂ ನಾವು ಹಾಕ್ಕೊಂಡಿರುವಂತಹ ಟೈಮ್ ಟೇಬಲನ್ನು ಫಾಲೋ ಮಾಡೋಕ್ಕಾಗಲ್ಲ. 2 ದಿನ ಓದ್ತೀವಿ ಮತ್ತು 3ನೇ ದಿನ ನಾವು ಬೇರೆ ಸಬ್ಜೆಕ್ಟ್ಗೆ ಶಿಫ್ಟ್ ಆಗ್ತೀವಿ. ಸೊ ಹಾಗಾಗಿ ಒಂದು ಶೆಡ್ಯೂಲ್ ನಮ್ಮ ಜೊತೆಗೆ ಇತ್ತಂದಾಗ ನಾವು ಮಾಡಿರುವಂಥ ಪ್ರಿಪ್ರೇಷನ್ಲಿ ಹೆಚ್ಚು ಡಿಸಿಪ್ಲಿನನ್ನು ನಾವು ಎನ್ಶೋರ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ನಿಮಗೆ ಡೈಲಿ ಬರೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಆನ್ಸರ್ ರೈಟಿಂಗ್ ಬರೋದು ನಿಮಗೆ ಹ್ಯಾಬಿಟಾಗಿ ಬಿಲ್ಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ಈ ಒಂದು ಪ್ರೋಗ್ರಾಮನ್ನು ಜಾಯ್ನ್ ಆಗಿ ಮತ್ತು ಇದರಿಂದ ಆಗುವಂಥ ಬೆನಿಫಿಟ್ಸನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ಸ್ಟಿಟ್ಯೂಷನ್ಗೆ ನೀವು ವಿಸಿಟ್ ಮಾಡ್ಬೋದು. ಸೊ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಎವ್ರಿ ಡೇ ಇರೋದ್ರಿಂದ ಈವನ್ ನಿಮಗೆ ಟೆಸ್ಟ್ ಆದ ನೆಕ್ಸ್ಟ್ ಮೂಮೆಂಟೇ ಅಪ್ರೋಚನ್ನು ಕೊಡ್ತಾರೆ. ಸೊ ಯಾವ ರೀತಿಯಾಗಿ ನೀವು ಬೆಟರ್ ಆನ್ಸರ್ ಬರೀಬೋದಿತ್ತು ಅಂತ. ಸೊ ಅದು ನಿಮ್ಗೆ ಡೆಫಿನೆಟ್ಲಿ ವ್ಯಾಲ್ಯೂ ಎಡಿಷನ್ ಆಗಿ ಹೆಲ್ಪ್ ಆಗುತ್ತೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಕುಶಿನಗರ್ ನೌ ಹಬ್ ಆಫ್ ಬುದ್ಧಿಸ್ಟ್ ಟೂರಿಸ್ಟ್ ಸರ್ಕ್ಯೂಟ್. ಈ ಒಂದು ಆರ್ಟಿಕಲನ್ನು GS ಪೇಪರ್ 1ನಲ್ಲಿ ಎನಿಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಸೆಕ್ಷನಲ್ಲಿ ಹಾಗೂ GS ಪೇಪರ್ 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಡಲ್ಲಿ ಕನೆಕ್ಟ್ ಮಾಡೋಣ. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ತಿಳ್ಕೊಳೋದಾದರೆ, ಪ್ರಧಾನಮಂತ್ರಿ ಮೋದಿಜಿಯವರು ಉತ್ತರ ಪ್ರದೇಶದಲ್ಲಿರುವಂತಹ ಕುಶಿನಗರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಇದ್ರ ಮೇನ್ ಆಬ್ಜೆಕ್ಟಿವ್ ಏನು, ನಾವು ಯಾಕೆ ಈ ರೀತಿಯಂಥ ಇನಿಷಿಯೇಟಿವ್ಸ್ ತಗೋತಾ ಇದ್ದೀವಿ ಅಂದರೆ, ಬುದ್ಧಿಸ್ಟ್ ಪಿಲಿಗ್ರಿಮೇಜ್ ಸೈಟ್ಸ್ಗಳಿದಾವಲ್ಲ, ಇದನ್ನು ಕನೆಕ್ಟಿವಿಟಿಯನ್ನು ಮಾಡೋದಕ್ಕೋಸ್ಕರ ಈ ಒಂದು ಸ್ಟೆಪ್ಸನ್ನು ತೊಗೊಂಡಿದ್ದಾರೆ. ಇನ್ನು ಈ ಒಂದು ಆರ್ಟಿಕಲಿಂದ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ನೋಡಿದಾಗ, ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ ಹಾಗೂ ಮೇನ್ಸ್ಗೂ ನಮಗೆ ಹೆಲ್ಪ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಯಾವ ರೀತಿಯಂಥ ಕ್ವಶನ್ಸ್ಗಳು ಬರ್ಬೋದು, ಬುದ್ಧಿಸ್ಟ್ ಸರ್ಕ್ಯೂಟಲ್ಲಿರುವಂತಹ ಎಲ್ಲ ಪ್ಲೇಸಸ್ಗಳು ನಮಗೆ ಇಂಪಾರ್ಟೆಂಟ್. ಈವನ್ KPC ಇರ್ಬೋದು ಅಥವಾ UPSCನಲ್ಲಿರ್ಬೋದು, ಸಮ್ಟೈಮ್ಸ್ ನಮಗೆ ಪ್ಲೇಸಸ್ಗಳು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಮತ್ತು ಆಬ್ಜೆಕ್ಟಿವ್ ಏನಿದೆ, ಬುದ್ಧಿಸ್ಟ್ ಸರ್ಕ್ಯೂಟ್ನ ಆಬ್ಜೆಕ್ಟಿವ್ ಏನಿದೆ, ಯಾವುದಾದ್ರೂ ಸ್ಕೀಮ್ಗಳು ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾವೆ ಅದನ್ನು ಸಹ ನಾವು ನೋಡೋಣ. ಇದರ ಜೊತೆಗೆ ಬುದ್ಧನ ಲೈಫ್ಗೆ ಸಪೋರ್ಟ್ ಮಾಡಿರುವಂಥ ಕೆಲವು ಪ್ಲೇಸ್ಗಳು, ಇಂಪಾರ್ಟೆಂಟ್ ಪ್ಲೇಸಸ್ ಅಂದರೆ ಲುಂಬಿನಿನಲ್ಲಿ ಬರ್ತ್ ಆಗಿದೆ, ಡೆತ್ ಆಗಿರೋದು ಕುಶಿನಗರದಲ್ಲಿ, ಈ ರೀತಿ ಏನೇನು ಮೇನ್ ಆಬ್ಜೆಕ್ಟಿವ್ಸ್ ಇದೆಯಲ್ಲ, ಸೊ ಅದನ್ನು ಸಹ ಯಾವ್ಯಾವ ಪ್ಲೇಸ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಹೆಲ್ಪ್ ಆಗುತ್ತೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾತಂದರೆ, ಮೇನ್ಸಲ್ಲಿ ನಾವು 2016ನಲ್ಲಿ ಒಂದು ಕ್ವಶನನ್ನು ನೋಡಿದ್ವಿ. ಇಂಡಿಯನ್ ಹೆರಿಟೇಜ್ ಮತ್ತು ಕಲ್ಚರ್ ನಡಿನಲ್ಲಿ 2016ನಲ್ಲಿ ಡೈರೆಕ್ಟಾಗಿ ಬುದ್ಧಿಸ್ಟ್ಗೆ ಸಪೋರ್ಟ್ ಆಗುವಂತೆ ಸ್ತೂಪ ಆರ್ಟ್ ಮೇಲೆ ಕೇಳಿದರು. ಸೊ ಅರ್ಲಿ ಬುದ್ಧಿಸ್ಟ್ಗೆ ರಿಲೇಟೆಡ್ ಇರುವಂಥ ಸ್ತೂಪ ಆರ್ಟ್ಗೆ ಕನೆಕ್ಟ್ ಆಗಿ ಒಂದು ಕ್ವಶನನ್ನು ಕೇಳಿದರು. ಸೊ ಹಾಗಾಗಿ ಈ ವರ್ಷ ಮೇನ್ಸ್ ಎಕ್ಸಾಮಿನೇಷನಲ್ಲಿ ನಾವು ಬುದ್ಧಿಸ್ಟ್ಗೆ ರಿಲೇಟೆಡ್ ಇರುವಂಥ, ಇವರು ಎಂಫಸೈಸ್ ಮಾಡಿರುವಂಥ ಮುರಾಲ್ ಪೇಂಟಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. 2 ಮುರಾಲ್ ಪೇಂಟಿಂಗ್ ಟೈಪು. ಸೊ ಆ ಒಂದು ಪೇಂಟ್ಗಳು ಏನಿದೆ, ಅದರ ಆಬ್ಜೆಕ್ಟಿವ್ಸ್ ಏನಿದೆ ಅನ್ನೋದು ಸಹ ನಾವು ಅಬ್ಸರ್ವೇಷನ್ ಮಾಡೋಣ. ಈ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ತೊಗೋಬೋದು. ಇನ್ನು GS ಪೇಪರ್ 2ನಲ್ಲಿ ನಮ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂದರೆ, ಇವಾಗ ಇದೊಂದು ಕಲ್ಚರಲ್ ಇನಿಷಿಯೇಟಿವ್ ಅಂತ ನಿಮ್ಗೆ ಗೊತ್ತು. ಈ ಕಲ್ಚರಲ್ ಇನಿಷಿಯೇಟಿವ್ಸಿಂದ ಇಂಡಿಯಾ ಸಾಫ್ಟ್ ಪವರನ್ನು ಬಿಲ್ಡ್ ಮಾಡ್ಬೋದು. ಸೊ ಈ ಸಾಫ್ಟ್ ಪವರ್ ಬಿಲ್ಡ್ ಮಾಡೋದಕ್ಕೋಸ್ಕರ ಯಾವ ರೀತಿ ಹೆಲ್ಪ್ ಆಗುತ್ತೆ, ನೇಬರಿಂಗ್ ಕಂಟ್ರಿ ಜೊತೆ ಗುಡ್ ರಿಲೇಷನ್ಸನ್ನು ಬೆಳೆಸ್ಕೊಳೋದ್ರ ಮೂಲಕ ಹೆಲ್ಪ್ ಆಗುತ್ತೆ ಅನ್ನುವಂಥ ಪಾಯಿಂಟ್ಸು ನೀವು ಇದನ್ನು ಎಕ್ಸಾಂಪಲ್ ಇಟ್ಕೊಂಡು ಸಹ ನೀವು ಎಂಫಸೈಸ್ ಮಾಡೋದ್ರಿಂದ ನಿಮ್ಮ ಆನ್ಸರ್ಗೆ ವೇಟೇಜ್ ಜಾಸ್ತಿ ಇರುತ್ತೆ. ಮೊದಲು ನಾವು ಬುದ್ಧಿಸ್ಟ್ ಸರ್ಕ್ಯೂಟ್ ಅಂದರೆ ಏನು ಅಂತ ನೋಡೋಣ. ಬುದ್ಧಿಸ್ಟ್ ಸರ್ಕ್ಯೂಟ್ ಅಂದರೆ, ಬುದ್ಧ ಅವರು ಜನನ ಆಗಿರುವಂತಹ ಲುಂಬಿನಿ ಪ್ಲೇಸಿಂದ ಹಿಡಿದು ಅವರು ಎಲ್ಲಿ ಮರಣ ಆಗಿದ್ದಾರಲ್ಲ ಕುಶಿನಗರದಲ್ಲಿ, ಇಲ್ಲಿಂದ ಯಾವ್ಯಾವ ಪ್ಲೇಸ್ಗಳಿಗೆ ಪಾಸ್ ಆಗಿದ್ದಾರಲ್ಲ ಅದನ್ನು ಕಂಪ್ಲೀಟಾಗಿ ನಾವು ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಫಸ್ಟ್ ಲುಂಬಿನಿ ಅದು ನೇಪಾಳದಲ್ಲಿದೆ. ಇಲ್ಲಿಂದ ಅವರು ಬರ್ತ್ ಆದಮೇಲೆ ನೆಕ್ಸ್ಟ್ ಅವರು ಬಿಹಾರದಲ್ಲಿರುವಂಥ ಬೋಧಗಯಾದಲ್ಲಿ ಬರ್ತಾರೆ. ಬೋಧಗಯಾದಲ್ಲಿ ಅವರ ಒಂದು ಎನ್ಲೈಟನ್ಮೆಂಟ್ ಆಗುತ್ತೆ. ನಂತರ ಎನ್ಲೈಟನ್ಮೆಂಟ್ ಆದಮೇಲೆ ಫಸ್ಟ್ ಸೆರೆಮೋನನ್ನು ಕಂಡಕ್ಟ್ ಮಾಡ್ತಾರೆ ಸಾರನಾಥದಲ್ಲಿ. ನೆಕ್ಸ್ಟ್ ಬಂದು ಕುಶಿನಗರದಲ್ಲಿ ಅವರ ಒಂದು ಡೆತ್ ಆಗುತ್ತೆ. ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳೋದಾದರೆ, ಬುದ್ಧ ಅವರ ಒಂದು ಫುಟ್ ಸ್ಟೆಪ್ಸ್ ಅಂತ ಹೇಳ್ಬೋದು. ನೇಪಾಳಲ್ಲಿ ಅವರು ಹುಟ್ಟಿದ್ದಾರೆ. ನೆಕ್ಸ್ಟ್ ಅವರು ಮರಣ ಆಗಿರೋದು UPನಲ್ಲಿ. ಅಲ್ಲಿ ನಡೆದು ಬಂದ ಹಾದಿ ಏನಿದೆಯಲ್ಲ, ನೇಪಾಲ್, ಬಿಹಾರ್, UP, ಇದನ್ನು ನಾವು ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ
ಕನ್ಸಿಡರ್ ಮಾಡ್ತೀವಿ. ಇದ್ರ ಜೊತೆಗೆ ನಮಗೆ ಇನ್ನೂ ಕೆಲವು ಪಾಯಿಂಟ್ಸ್ಗಳು ಏನಂತಂದರೆ, ಕೆಲವು ಸರ್ತಿ ಸಿಂಬಾಲ್ಸ್ಗಳನ್ನು ಕೇಳ್ತಾರೆ. ಇವಾಗ ಲುಂಬಿನಿನಲ್ಲಿ ಬರ್ತಾಗಿದೆ, ಬಾರ್ನ್ ಅಂದಾಗ ಬುಲ್ ಮತ್ತು ಲೋಟಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವೆಲ್ಲ ಸಿಂಬಾಲು. ಇನ್ನು ಬೌದ್ಧ ಗಯಾದಲ್ಲಿ ನಾವು ಬೋಧಿ ಟ್ರೀ ಅಂತ ನೋಡ್ತೀವಿ. ಸೊ ಬೋಧಿ ಟ್ರೀನ ಸಿಂಬಾಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಅವರ ಎನ್ಲೈಟನ್ಮೆಂಟ್ ಆಗಿದೆ. ಎನ್ಲೈಟನ್ಮೆಂಟ್ ಅಂದಾಗ ಕೆಲವೊಂದು ಸರ್ತಿ ನಿರ್ವಾಣ ಅನ್ನುವಂಥ ಟರ್ಮನ್ನು ಯೂಸ್ ಮಾಡ್ತಾರೆ. ಫಸ್ಟ್ ಸೆರೆಮೋನಲ್ಲಿ ಇರುವಂಥ ಸಿಂಬಾಲ್ ಏನಂದರೆ ವೀಲನ್ನು ಕನ್ಸಿಡರ್ ಮಾಡ್ತಾರೆ. ವೀಲ್ ಜೊತೆಗೆ ಇನ್ನೊಂದು ಟರ್ಮ್ ನಮ್ಗೆ ಬೇಕಾಗಿರೋದು, ಫಸ್ಟ್ ಸೆರೆಮೋನಿಗೆ ಧರ್ಮಚಕ್ರ ಪರಿವರ್ತನಾ ಅನ್ನುವಂಥ ಟರ್ಮನ್ನು ಸಹ ಈ ಸೆರೆಮೋನ್ಗೆ ಯೂಸ್ ಮಾಡ್ತಾರೆ. ಇಲ್ಲಿ ಅವರು ಫಸ್ಟ್ ಟೈಮ್ ಅವರ ಒಂದು ಏನು ಮಾಡ್ತಾರೆ ಅಂದರೆ ಸ್ಪೀಚನ್ನು ಕೊಡುವಂಥ ಪ್ಲೇಸ್ ಅಂತ ಹೇಳ್ಬೋದು ಸಾರನಾಥಲ್ಲಿ. ಇದು ಸಹ ಯು ಪಿನಲ್ಲಿದೆ. ಇನ್ನು ಕುಶಿನಗರದಲ್ಲಿ ಅವರ ಒಂದು ಡೆತ್ ಆಗಿದೆಯಲ್ಲ, ಡೆತ್ಗೆ ಸಂಬಂಧಪಟ್ಟಂತಹ ಸಿಂಬಾಲ್ ಏನಂದರೆ ಸ್ತೂಪ. ಸೊ ಸ್ತೂಪನ ಸಿಂಬಾಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಈ ಒಂದು ಡೆತ್ಗೆ ಕನ್ಸಿಡರ್ ಮಾಡುವಂತಹ ಒಂದು ಟರ್ಮ್ ಏನಂದರೆ ಮಹಾಪರಿನಿರ್ವಾಣ. ಸೊ ಮಹಾಪರಿನಿರ್ವಾಣನೂ ಸಹ ಬುದ್ಧನ ಒಂದು ಮರಣಕ್ಕೆ ರಿಲೇಟ್ ಆಗಿರುವಂಥ ಟರ್ಮು. ಇನ್ನು ಅತಿ ಮುಖ್ಯವಾಗಿ ಬುದ್ಧಿಸ್ಟ್ ಸರ್ಕ್ಯೂಟ್ನ ಮೇನ್ ಆಬ್ಜೆಕ್ಟಿವ್ ಏನಿದೆ, ಯಾಕೆ ನಾವು ಇದನ್ನಿಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾವಾಗ ಇದನ್ನು ಜಾರಿಗೆ ತರಲಾಯಿತು ಅಂದರೆ 2014-15 ಮಿನಿಸ್ಟ್ರಿ ಆಫ್ ಟೂರಿಸಮ್. ಸೊ ಇವ್ರು ಏನು ಮಾಡ್ತಾರೆ, ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ, ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ. ಈ ಒಂದು ಸ್ಕೀಮ್ ನಡಿನಲ್ಲಿ ಟೂರಿಸ್ಟ್ ಸರ್ಕ್ಯೂಟ್ಸ್ಗಳನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಸ್ಕೀಮನ್ನು ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. 100% ಫಂಡಿಂಗ್ ಏನಿದೆ ಅದು ಸೆಂಟ್ರಲ್ ಗೌರ್ಮೆಂಟಿಂದನೇ ಬರುತ್ತೆ. ಇದರಲ್ಲಿ ನಾವು ಟೋಟಲ್ ಆಗಿ 13 ಥಿಮ್ಯಾಟಿಕ್ ಸರ್ಕ್ಯೂಟ್ಸ್ಗಳನ್ನು ನೋಡ್ತೀವಿ. ಎಕ್ಸಾಂಪಲ್ ಇವಾಗ ಬುದ್ಧಿಸ್ಟ್ ಸರ್ಕ್ಯೂಟ್ ನೋಡಿದ್ದೀವಿ, ನಾರ್ತ್ ಈಸ್ಟ್ ಇಂಡಿಯಾ ಸರ್ಕ್ಯೂಟ್ ಇರುತ್ತೆ, ಕೋಸ್ಟಲ್ ಸರ್ಕ್ಯೂಟ್, ಹಿಮಾಲಯ ಸರ್ಕ್ಯೂಟ್, ಈ ಥರ ಡಿಫ್ರೆಂಟ್ ಸರ್ಕ್ಯೂಟ್ಸ್ಗಳನ್ನು ಮಾಡಿದರೆ 13 ಸರ್ಕ್ಯೂಟ್ಸ್ಗಳದ್ದು ಮೇನ್ ಉದ್ದೇಶ ಏನಂದರೆ ಟೂರಿಸಮನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಮಾಡಿರೋದು. ಮತ್ತು ಬುದ್ಧಿಸ್ಟ್ ಸರ್ಕ್ಯೂಟಲ್ಲಿ ಫಸ್ಟು 7 ಪಿಲಿಗ್ರಿಮೇಜ್ ಸೈಟ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಿದರು. ಅದರಲ್ಲೂ ಯು ಪಿ ಮತ್ತು ಬಿಹಾರಲ್ಲಿ ಮಾತ್ರ ಇತ್ತು. ನಂತರದ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ವಿಹಾರ ಮತ್ತು ಸ್ತೂಪಾಸ್ ಇವುಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆಲ್ಮೋಸ್ಟ್ 21 ಸ್ಟೇಟಲ್ಲೂ ಸಹ ಬುದ್ಧಿಸ್ಟ್ ಸರ್ಕ್ಯೂಟ್ನ ಪ್ಲೇಸ್ಗಳನ್ನು ಐಡೆಂಟಿಫೈ ಮಾಡಲಾಗಿದೆ. ಸೊ ಸ್ಟಾರ್ಟಿಂಗಲ್ಲಿ ಯು ಪಿ ಮತ್ತು ಬಿಹಾರಲ್ಲಿ ಮಾತ್ರ ಬುದ್ಧಿಸ್ಟ್ ಸರ್ಕ್ಯೂಟ್ ಸೈಟ್ಗಳನ್ನು ನೋಡ್ತಿದ್ವಿ. ಆಮೇಲೆ ರಾಜಸ್ಥಾನ, ಕೇರಳ, ವೆಸ್ಟ್ ಬೆಂಗಾಲ್, ಗೋವಾ ಈ ಥರ ಬೇರೆ ಪ್ಲೇಸ್ಗಳಲ್ಲೆಲ್ಲ ಸಹ ನಾವು ಬುದ್ಧಿಸ್ಟ್ ಸರ್ಕ್ಯೂಟ್ ರಿಲೇಟೆಡ್ ಇರುವಂಥ ಸೈಟ್ಸ್ಗಳನ್ನು ಕಾಣಬಹುದಾಗಿದೆ. ಇನ್ನು ಈ ಒಂದು ಸ್ಲೈಡಲ್ಲಿ ನಮಗೆ ಇಂಪಾರ್ಟೆಂಟ್ ಬುದ್ಧಿಸ್ಟ್ ಸೈಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಈ ಬುದ್ಧಿಸ್ಟ್ ಸೈಟ್ಗಳನ್ನೇ ಜಸ್ಟ್ ಒಂದು ಗ್ಲಾನ್ಸಲ್ಲಿ ನೋಡೋದಾದರೆ, ಲುಂಬಿನಿ ನಾವು ಇದಾಗಲೇ ನೋಡಿದ್ದೀವಿ, ಇದರಲ್ಲಿ ಸಿದ್ಧಾರ್ಥ ಗೌತಮ್ ಅವರ ಬರ್ತ್ ಆಗಿತ್ತು ಅಂತ. ಕಪಿಲವಸ್ತುನಲ್ಲಿ ಇವರ ಒಂದು ಬಾಲ್ಯ ಅಥವಾ ಚೈಲ್ಡ್ಹುಡ್ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡ್ಬೋದು. ಇನ್ನು ಬೋಧಗಯನ್ನು ಫಸ್ಟ್ ಎನ್ಲೈಟನ್ಮೆಂಟ್ ಆಗಿರುವಂತಹ ಪ್ಲೇಸ್ ಅಂತ ಗೊತ್ತು. ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಡ್, ಯುನೆಸ್ಕೋ ಅವರ ವರ್ಲ್ಡ್ ಹೆರಿಟೇಜ್ ಸೈಡಲ್ಲಿ ಸಹ ನಾವು ಇದನ್ನು ನೋಡ್ಬೋದು. ಸಾರನಾಥಲ್ಲಿ ಇವರ ಒಂದು ಫಸ್ಟ್ ಸೆರೆಮೋನ್ ಆಗಿತ್ತು. ಈ ಸೆರೆಮೋನನ್ನು ಕನ್ನಡದಲ್ಲಿ ಏನಂತಾರೆ ಅಂದರೆ ಧರ್ಮೋಪದೇಶ ಅಂತ ಕರೀಲಾಗುತ್ತೆ. ಸೊ ಇದನ್ನು ಸಹ ನಾವು ಆಲ್ರೆಡಿ ಚೆಕ್ ಮಾಡಿದ್ವಿ. ಇನ್ನು ರಾಜಗೃಹದಲ್ಲಿ ಸಹ ಇವರು ಸೆರೆಮೋನನ್ನು ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಅಂತಂದಾಗ ನಮಗೆ ಸಾರನಾಥ ಅಂತ ಗೊತ್ತಿರಬೇಕು. ಈ ರಾಜಗೃಹದಲ್ಲಿ ಆಗಿರುವಂಥ ಸೆರೆಮೋನ್ಸ್ಗಳನ್ನು ಫೇಮಸ್ ಒನ್ ಅಂತ ಕರೀಲಾಗುತ್ತೆ. ರಾಜಗೃಹದಲ್ಲಿ ನಾವು ಜೈನ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸನ್ನು ನೋಡ್ತೀವಿ ಮತ್ತು ಹಿಂದೂಯಿಸಮ್ಗೂ ನೋಡ್ತೀವಿ. ಸೊ ಹಾಗಾಗಿ ರಾಜಗೃಹ ಬಂತಂತ ಬಂದಾಗ ಇದರಲ್ಲಿ ಬುದ್ಧಿಸ್ಟ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ಜೈನ್ಸ್ಗೂ ಇದೆ ಮತ್ತು ಹಿಂದೂಸ್ಗೂ ಇದೆ. ಇದು ಸ್ವಲ್ಪ ನಿಮ್ಗೆ ನೆನಪಿರಲಿ. ಮತ್ತು ಉತ್ತರ ಪ್ರದೇಶದಲ್ಲಿರುವಂಥ ಶ್ರಾವಸ್ತಿನಲ್ಲಿ ಗೌತಮ ಬುದ್ಧ ಅವರು ಚೌರ್ಮಾಸ ಟೈಮನ್ನು ಸ್ಪೆಂಡ್ ಮಾಡ್ತಿದ್ರು ಅನ್ನುವಂಥ ದಾಖಲೆಯೂ ಸಹ ನಾವು ನೋಡ್ಬೋದು. ಶ್ರಾವಸ್ತಿಯನ್ನು ಕೋಸಲ ಕಿಂಗ್ಡಮ್ನ ಒಂದು ಕ್ಯಾಪಿಟಲ್ ಅಂತ ಕರೆಯಲಾಗುತ್ತೆ. ಇನ್ನು ವೈಶಾಲಿ ಬಿಹಾರದಲ್ಲಿದ್ದು ಇದು ಗೌತಮ ಬುದ್ಧ ಅವರು ಮಾಡಿರುವಂತಹ ಲಾಸ್ಟ್ ಸೆರೆಮೋನ್ ಅಂತ ಹೇಳಲಾಗುತ್ತೆ. ಇನ್ನು ಕುಶಿನಗರದಲ್ಲಿ ನಾವು ಇದಾಗಲೇ ನೋಡಿದ್ದೀವಿ, ಇಲ್ಲಿ ಆಗಿರುವಂತಹ ಪರಿನಿರ್ವಾಣ ಅಂದರೆ ಅವರ ಒಂದು ಲಾಸ್ಟ್ ಡೆತ್ತನ್ನು ನಾವು ಕುಶಿನಗರದಲ್ಲಿ ನೋಡ್ಬೋದು. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕುಶಿನಗರನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಡೆಪ್ತ್ ಆಗಿ ಕುಶಿನಗರದ ಬಗ್ಗೆ ಕೆಲವು ಪಾಯಿಂಟ್ಸ್ಗಳನ್ನು ತಿಳ್ಕೊಬೇಕಾದ್ರೆ, ಕುಶಿನಗರವನ್ನು ಪ್ರೀ ಬುದ್ಧ ಟೈಮಲ್ಲಿ ಕೌಸುಬಟ್ಟಿ ಅಂತ ಕರೆಯಲಾಗುತ್ತಿತ್ತು ಮತ್ತು ಪೋಸ್ಟ್ ಬುದ್ಧ ಟೈಮಲ್ಲಿ ಇದನ್ನು ಕುಶಿನಾರ ಅಂತ ಕರೆಯಲಾಗುತ್ತೆ. ಇದನ್ನು ಸಹ ಸಮ್ಟೈಮ್ಸ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಇನ್ನು ಎನಿಷಿಯಂಟ್ ಟೈಮಲ್ಲಿ ಮತ್ತು ಮಿಡ್ವಿಲ್ ಟೈಮ್ ಅಥವಾ ಮಾಡರ್ನಲ್ಲಿ ಕುಶಿನಗರದ ಮೇಲೆ ಯಾವ ರೀತಿ ಅಂತ ರಿಸರ್ಚ್ ಆಗಿದೆ, ಯಾವ ಇಂಪಾರ್ಟೆನ್ಸ್ ಇದೆ ಅಂತ ನೋಡಿದಾಗ ಎನಿಷಿಯಂಟ್ ಟೈಮಲ್ಲಿ ಕುಶಿನಾರವನ್ನು ಮಲ್ಲಾಜ್ ಅವರ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಇದು 16 ಜನಪದಗಳಲ್ಲಿ ಒಂದಂತ ಕನ್ಸಿಡರ್ ಮಾಡ್ತಿದ್ರು. ಮೌರ್ಯ, ಶುಂಗ, ಕುಶಾನಾಸ್ ಮತ್ತು ಗುಪ್ತ ಇರಲಿ, ಹರ್ಷ ಇರಲಿ, ಇವರೆಲ್ಲರ ಒಂದು ಇಂಟಿಗ್ರಲ್ ಪಾರ್ಟ್ ಅಂತ ಕುಶಿನಗರವನ್ನು ಕನ್ಸಿಡರ್ ಮಾಡಲಾಗಿತ್ತು. ಮತ್ತು ನಾವು ಮಧ್ಯ ಭಾರತದಲ್ಲಿ ಕೌಲ್ಟರಿ ಕಿಂಗ್ಸ್ ಆತು ಮತ್ತು ರಜಪೂತ್ ಅವರ ಒಂದು ಮದನ್ ಸಿಂಗ್ ಇದ್ರಲ್ಲ, ಇವರ ಒಂದು ಕಂಟ್ರೋಲಲ್ಲಿ ಕುಶಿನಗರ ಇರೋದನ್ನು ನೋಡ್ಬೋದು. ಆಲ್ಮೋಸ್ಟ್ 15th ಸೆಂಚುರಿ ತನಕ ಇದು ಮಿಡಿವಲ್ ಪೀರಿಯಡಲ್ಲಿ ರಾಜಪೂತ್ ಅವರ ಕಂಟ್ರೋಲಲ್ಲಿ ಇರುತ್ತೆ. ಇನ್ನು ಮಾಡರ್ನ್ ಟೈಮ್ಸಲ್ಲಿ 19th ಸೆಂಚುರಿಯಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ಕುಶಿನಗರದ ಮೇಲೆ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ನಂತರದ ದಿನಗಳಲ್ಲಿ ಇಲ್ಲಿ ಬುದ್ಧ ಸ್ಟ್ಯಾಚ್ಯೂ ಅಂತ ಸಿಗುತ್ತೆ. ಸೊ ಬುದ್ಧ ಸ್ಟ್ಯಾಚ್ಯೂನು ಸಹ ಇಲ್ಲಿ ಫೈಂಡ್ ಮಾಡಲಾಗಿತ್ತು. ಜೊತೆಗೆ ಚಂದ್ರಸ್ವಾಮಿ ಮಾಂಕ್ ಅನ್ನೋರು ವಿಸಿಟ್ ಮಾಡಿರ್ತಾರೆ ಈ ಒಂದು ಪ್ಲೇಸಲ್ಲಿ. ಈ ಒಂದು ಮಹಾಪರಿನಿರ್ವಾಣ ಅನ್ನುವಂಥ ಟೆಂಪಲನ್ನು ಅವರು ಲಿವಿಂಗ್ ಶ್ರೈನ್ ಅನ್ನುವಂಥ ಟರ್ಮನ್ನು ಇವರು ಕೊಡ್ತಾರೆ. ಚಂದ್ರಸ್ವಾಮಿ ಅನ್ನುವಂಥ ಮಾಂಕ್ ಅವರು ವಿಸಿಟ್ ಮಾಡಿರ್ತಾರಲ್ಲ, ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಈ ಡ್ಯೂರೇಷನ್ ಏನಂದರೆ 1909
3. ಈ ಟೈಮಲ್ಲಿ ಅವರು ಲಿವಿಂಗ್ ಶೈನ್ ಅನ್ನುವಂಥ ಒಂದು ಟೈಟಲನ್ನು ಮಹಾರ್ ಪರಿನಿರ್ವಾಣ ಟೆಂಪಲ್ಗೆ ಅವರು ನೀಡ್ತಾರೆ ಅನ್ನುವಂಥ ಎವಿಡೆನ್ಸು ಸಹ ಇದೆ. KPSC ಎಕ್ಸಾಮಿನೇಷನಲ್ಲಿ ಈ ಥರದ ಇನ್ಫಾರ್ಮೇಷನ್ಗಳು ನಮಗೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಇನಾಗ್ರೇಷನ್ ಟೈಮಲ್ಲಿ ಶ್ರೀಲಂಕಾದಿಂದ 2 ಮುರಾಲ್ ಪೇಂಟಿಂಗ್ ಫೋಟೋಗ್ರಾಫ್ಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಅಂತ ನೋಡೋಕ್ಕಿಂತ ಮುಂಚೆ, ಮುರಾಲ್ ಪೇಂಟಿಂಗ್ ಅಂದರೆ ಸಿಂಪಲಾಗಿ ನೋಡೋದಾದರೆ ಯಾವುದೇ ಒಂದು ವಾಲ್ ಮೇಲೆ ಇರ್ಬೋದು, ಸೀಲಿಂಗ್ಸ್ ಇರ್ಬೋದು, ಅಥವಾ ಪರ್ಮನೆಂಟ್ ಸರ್ಫೇಸ್ ಮೇಲೆ ಆರ್ಟ್ ವರ್ಕನ್ನು ಮಾಡ್ತಾರಲ್ಲ, ಅದನ್ನು ಸಿಂಪಲ್ಲಾಗಿ ನಾವು ಮುರಾಲ್ ಪೇಂಟಿಂಗ್ ಅಂತ ಕರಿತೀವಿ. ಯಾವ್ಯಾವ ಪೇಂಟಿಂಗ್ಸ್ಗಳಂದರೆ, ಒಂದು ಅರ್ಹಟ್ ಬಿಕ್ಕು ಅನ್ನುವಂಥ ಪೇಂಟು, ಇನ್ನೊಂದು ತೇರಿ ಬಿಕುನಿ ಅನ್ನುವಂಥ ಪೇಂಟಿಂಗ್ ನೇಮ್ ಇದು. ಸೊ ಅರ್ಹಟ್ ಬಿಕ್ಕುನಲ್ಲಿರುವಂಥ ಮೇನ್ ಫೀಚರ್ಸ್ ಏನಂತಂದರೆ, ಅಶೋಕ ಎಂಪರರ್ಗೆ 2 ಜನ ಮಕ್ಕಳಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಒಂದು ಮಹಿಂದ, ಇನ್ನೊಂದು ಸಂಘಮಿತ್ರ ಅಂತ. ಮಹಿಂದ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಬುದ್ಧನ ಒಂದು ಏನು ಮೆಸೇಜ್ ಇದೆ ಅಲ್ಲ, ಅದನ್ನು ದೇವನ ಪಿಯತಿಸ್ಸ ಅನ್ನುವಂಥ ಶ್ರೀಲಂಕಾದ ರಾಜನಿಗೆ ಬುದ್ಧನ ಮೆಸೇಜನ್ನು ಕನ್ವೆ ಮಾಡೋ ಥರ ಇರುವಂಥ ಒಂದು ಪಿಕ್ಚರ್ ಇದೆ. ಅದನ್ನು ಅರ್ಹತ್ ಬಿಕ್ಕುನಲ್ಲಿ ನಾವು ನೋಡ್ತೀವಿ. ಇನ್ನೊಂದು ತೇರಿ ಬಿಕ್ಕುನಿಯಲ್ಲಿ ಸಂಘಮಿತ್ರ ಅವರು ಏನು ಮಾಡ್ತಾರೆ, ಬೋಧಿ ಟ್ರೀ ಇರುತ್ತಲ್ಲ, ಅದರ ಒಂದು ಸ್ಯಾಪ್ಲಿಂಗ್ಸನ್ನು, ಗಿಡವನ್ನು ನೆಡೋ ಥರ ಇರುವಂಥ ಒಂದು ಪಿಕ್ಚರ್ ಇದೆ. ಸೊ ಆ ಪಿಕ್ಚರನ್ನು ನಾವು ತೇರಿ ಬಿಕ್ಕುನಿಯಲ್ಲಿ ನೋಡ್ತೀವಿ. ಸೊ ಬೋಧಗಯದಲ್ಲಿರುವಂಥ ಬೋಧಿ ಟ್ರೀ ನಡಿನಲ್ಲೇ ಗೌತಮ ಬುದ್ಧ ಅವರಿಗೆ ಎನ್ಲೈಟನ್ಮೆಂಟ್ ಆಗಿರುತ್ತೆ. ಸೊ ಈ ಎನ್ಲೈಟನ್ಮೆಂಟನ್ನು ಶ್ರೀಲಂಕಾದವ್ರಿಗೂ ಒಯ್ಯಬೇಕು ಅನ್ನುವಂಥ ಒಂದು ಮೆಸೇಜನ್ನು ಈ ಚಿತ್ರದ ಮೂಲಕ ನಾವು ನೋಡಬಹುದು. ಇನ್ನು ಒಟ್ಟಾರೆಯಾಗಿ ಈ ಒಂದು ಇನಿಷಿಯೇಟಿವ್ನ ಸಿಗ್ನಿಫಿಕೆನ್ಸ್ ಅಥವಾ ಇಂಪಾರ್ಟೆನ್ಸನ್ನು ನೋಡೋದಾದರೆ, ನಾವು ಇವತ್ತು ಬುದ್ಧಿಸ್ಟ್ ಸರ್ಕ್ಯೂಟನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಬಿಲ್ಡ್ ಮಾಡ್ಬೋದು, ಟೂರಿಸಮನ್ನು ಇಂಪ್ರೂವೈಸ್ ಮಾಡ್ಬೋದು. ಇದರಿಂದ ನಾವು ಸೌತ್ ಏಷ್ಯನ್ ನೇಷನ್ಸಲ್ಲಿರುವಂಥ ಥೈಲ್ಯಾಂಡ್ ಇರ್ಬೋದು, ಇಂಡೋನೇಷ್ಯಾ, ಈ ಥರ ಎಲ್ಲ ಬುದ್ಧಿಸ್ಟ್ ಎಲ್ಲಿ ಇಂಪಾರ್ಟೆನ್ಸ್ ಇದೆಯಲ್ಲ ಅವ್ರನ್ನೆಲ್ಲರೂ ಸಹ ಅಟ್ರ್ಯಾಕ್ಟ್ ಮಾಡ್ಬೋದು. ಇದರಿಂದ ಟೂರಿಸಮ್ ಬೂಸ್ಟ್ ಆಗುತ್ತೆ ಮತ್ತು ರೆವೆನ್ಯೂಸು ಸಹ ನಾವು ಈಸಿಯಾಗಿ ಜನರೇಟ್ ಮಾಡ್ಬೋದು. ಇದರ ಜೊತೆಗೆ ಈ ಒಂದು ಕಲ್ಚರಲ್ ಇನಿಷಿಯೇಟಿವಿಂದ ನಾವು ಸಾಫ್ಟ್ ಪವರನ್ನು ಅಚೀವ್ ಮಾಡ್ಬೋದು ಅನ್ನುವಂಥ ಪಾಯಿಂಟ್ ನಮಗೆ ಇಂಪಾರ್ಟೆಂಟು. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಈ ಒಂದು ಓವರಾಲ್ ಆರ್ಟಿಕಲಿಂದ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಬೇಕಾಗುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ಈ ಟಾಪಿಕ್ಗೆ ರಿಲೇಟೆಡ್ ಇರುವಂಥ ನಿಮಗೊಂದು ಕ್ವಶನ್ ಏನಂದರೆ, ನಾವು ಶ್ರೀಲಂಕಾದವರ ಜೊತೆಗೆ ಒಂದು ಗುಡ್ ರಿಲೇಷನ್ಸನ್ನು ಬೆಳೀತಾ ಇದ್ದೀವಿ ಅನ್ನುವಂಥದ್ದು ನಿಮಗಿಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮಗೊಂದು ಫ್ಯಾಕ್ಚುಯಲ್ ಕ್ವಶನ್ ಏನಂತಂದರೆ, ಶ್ರೀಲಂಕಾದಲ್ಲಿ 2 ಬುಕ್ಗಳನ್ನು ರೆಡಿ ಮಾಡಲಾಗುತ್ತೆ. ಸೊ ಬುದ್ಧಿಸ್ಟ್ಗೆ ರಿಲೇಟೆಡ್ ಇರ್ತಾರೆ 2 ಬುಕ್ಗಳಿದ್ದಾವಲ್ಲ, ಅದನ್ನು ನಾವು ಎವಿಡೆನ್ಸ್ ಆಗಿ ತಗೋತೀವಿ. ಅವುಗಳನ್ನು ಬುದ್ಧಿಸ್ಟ್ ಕ್ರೋನಿಕಲ್ಸ್ ಅಂತ ಕರೀತಾರೆ. ಯಾವ ಆ ಕ್ರೋನಿಕಲ್ಸ್ ಅನ್ನೋದನ್ನು ನೇಮ್ ಏನಿದೆಯಲ್ಲ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಪ್ಲಗ್ಗಿಂಗ್ ದ ಲೀಕ್. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 3ನಲ್ಲಿ ಫಾರ್ಮಾ ಸೆಕ್ಟರ್, ಹೆಲ್ತ್ ಸೈನ್ಸ್, ಮೇಜರ್ ಕ್ರಾಪ್ಸ್ ಆ್ಯಂಡ್ ಕ್ರಾಪಿಂಗ್ ಪ್ಯಾಟರ್ನ್ ಅಡಿನಲ್ಲಿ ಕನ್ಸಿಡರ್ ಮಾಡೋಣ. ನಿನ್ನೆಯ ಸಂಚಿಕೆಯಲ್ಲಿ ನೀವು GM ಕ್ರಾಪ್ಸ್ನ ರಿಲೇಟೆಡ್ ಇರುವಂಥ ಎಲ್ಲ ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಂಡಿದ್ದೀರಾ. ಈ ಒಂದು ಎಡಿಟೋರಿಯಲಲ್ಲಿ ಮೆನ್ಷನ್ ಮಾಡಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋಣ. ಸೊ ನಿಮಗೆ ಒಂದು ಟಾಪಿಕ್ ಕನೆಕ್ಟಿವಿಟಿ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರೋ ಪ್ರಕಾರ ಜೂನ್ ಮಂತಿಂದ ಭಾರತದಿಂದ ಆಲ್ಮೋಸ್ಟ್ 500 ಟನ್ನಷ್ಟು ರೈಸನ್ನು ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅನ್ನೋವಂಥ ಮಾತನ್ನು ಯುರೋಪ್ ಕಂಟ್ರೀಸ್ ಅವರು ಹೇಳ್ತಾ ಇದ್ದಾರೆ. ಈ ಒಂದು ಜೆನೆಟಿಕ್ ರೈಸ್ ಏನಿದೆಯಲ್ಲ, ಇದನ್ನು ಐಡೆಂಟಿಫೈ ಮಾಡಿರೋದು ಯುರೋಪಿಯನ್ ಕಮಿಷನ್ಸ್ ರ್ಯಾಪಿಡ್ ಅಲರ್ಟ್ ಸಿಸ್ಟಮ್ ಫಾರ್ ಫುಡ್ ಆ್ಯಂಡ್ ಫೀಡ್ ಅನ್ನೋರು. ಇವರೇ ಇದನ್ನು ಟೆಸ್ಟಿಂಗಲ್ಲಿ ಮಾಡಿ ನಾವು ಜೆನೆಟಿಕ್ ಮಾಡಿಫೈಡ್ ಕ್ರಾಪ್ಸನ್ನು ರಿಸೀವ್ ಮಾಡ್ತಾ ಇದ್ದೀವಿ ಭಾರತದಿಂದ ಅಂತ ಇವರೇ ಟೆಸ್ಟಿಫೈ ಮಾಡಿದ್ದಾರೆ. ಇದನ್ನು ಬೇರೆ ಬೇರೆ ಕಂಟ್ರಿಗಳು ಸಹ ಅವರು ಬ್ಯಾನ್ ಮಾಡೋದಾಗಲಿ ಇದನ್ನು ಈ ರೀತಿಯಾಗಿ ಅನ್ವಯ ಮಾಡಿದ್ದಾರೆ. ಇದಕ್ಕೆ ಕಮೆಂಟ್ ಮಾಡೋದಕ್ಕೆ, ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅದರಲ್ಲೂ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅವರು ಕೊಟ್ಟಿರುವಂಥ ಒಂದು ಕಮೆಂಟ್ನ ಪ್ರಕಾರ ಅವರು ಏನೋ ಕಂಟ್ಯಾಮಿನೇಷನ್ ಆಗಿರ್ಬೋದು. ಸೊ ಆ ಕಂಟ್ಯಾಮಿನೇಷನ್ ಯುರೋಪಿನಲ್ಲೇ ಆಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ಸೈಂಟಿಫಿಕ್ ಬಾಡೀಸನ್ನು ಅವರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಾಮಿಸರಿ ಮಾತನ್ನು ಹೇಳಿದ್ದಾರೆ. ನಮ್ಮ ಭಾರತದಲ್ಲಿ ಯಾವಾಗಲೂ GM ಮಾಡಿಫೈಡ್ ಕ್ರಾಪ್ಸ್ಗಳು ಅಪ್ರೂವಲ್ ಆಗಬೇಕಂತಂದಾಗ ಇದನ್ನು ಫಸ್ಟ್ ಅಪ್ರೂವಲ್ ಆಗೋಕ್ಕೆ ಟೆಸ್ಟಿಂಗ್ ಮಾಡ್ಬೋದು, ಅಥವಾ ಅದನ್ನು ಬೆಳೆಯೋದಕ್ಕೋಸ್ಕರ ಯಾರು ಅಪ್ರೂವಲ್ ಬೇಕಂತಂದರೆ ಜೆನೆಟಿಕ್ ಅಪ್ರೈಸಲ್ ಕಮಿಟಿ, ಇವರು ಅಪ್ರೂವಲ್ ಕೊಟ್ಟಾದಮೇಲೆ ನಾವು ಭಾರತದಲ್ಲಿ ಬೆಳಿಬೋದು. ಸದ್ಯಕ್ಕೆ ನಮ್ಮ ಭಾರತದಲ್ಲಿ GM ಕ್ರಾಪ್ ಯಾವುದಂತಂದರೆ BT ಕಾಟನ್. ಈ BT ಕಾಟನನ್ನು ನಾವು ಬೆಸಿಲಸ್ ತುರಾಂಜೆನಸಿಸ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಮ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಇದೊಂದು ಆಲಿಯನ್ ಬ್ಯಾಕ್ಟೀರಿಯಾ ಇದೆ, ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ BT ಕಾಟನನ್ನು ಡೆವಲಪ್ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಜೆನೆಟಿಕ್ ಕ್ರಾಪ್ಗೆ ಸಂಬಂಧಪಟ್ಟಂಥ ಯಾವುದೇ ಟ್ರಯಲ್ಸ್ ಇರ್ಬೋದು, ಏನೇ ಪರ್ಮಿಷನ್ಸ್ ಇರ್ಬೋದು, ಸ್ಟೇಟ್ಸ್ಗೆ ಇರ್ಬೋದು, ಅಥವಾ ಯಾವುದಾದ್ರೂ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗೆ ಪರ್ಮಿಷನ್ ಏನಾದರೂ ಬೇಕು ಇದ್ರ ಮೇಲೆ ಟೆಸ್ಟಿಂಗ್ ಮಾಡೋಕ್ಕಂದರೆ ಜೆನೆಟಿಕಲ್ ಅಪ್ರೈಸಲ್ ಕಮಿಟಿನೇ ನೋಡುತ್ತೆ. ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಇರೋ ಥರ ನಿಮಗೊಂದು ಕ್ವಶನನ್ನು ರೈಸ್ ಮಾಡೋದಾದರೆ, ಜೆನೆಟಿಕ್ ಅಪ್ರೈಸಲ್ ಕಮಿಟಿಯವರು ನಮ್ಮ ದೇಶದಲ್ಲಿ ಯಾವ ರೀತಿ GM ಕ್ರಾಪ್ಗಳನ್ನು ಬೆಳಿಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಾದರೆ, ನಾವು ಬೇರೆ ದೇಶದಿಂದ GM ಕ್ರಾಪ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊತಿದ್ದೀವಲ್ಲ, ಇದನ್ನು ಕಂಟ್ರೋಲ್ ಮಾಡುವಂತಹ ರೆಗ್ಯುಲೇಟರಿ ಬಾಡಿ ಇಂಡಿಯಾದಲ್ಲಿ ಯಾವುದು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ನೌ ದೆರ್ ಈಸ್ ಅ ವಿಲ್ ಟು ಕನ್ಫ್ರಾಂಟ್ ಗ್ರಾಫ್ಟ್
PM. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 2ನಲ್ಲಿ ಸ್ಟ್ಯಾಟ್ಯುಟರಿ ಬಾಡೀಸಲ್ಲಿ ಮತ್ತು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇನ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ ಪ್ರಧಾನಮಂತ್ರಿ ಮೋದಿಜಿಯವರು ರೀಸೆಂಟಾಗಿ CBI ಮತ್ತು CVC ಆಫೀಸರ್ ಜೊತೆ ಒಂದು ಕಾನ್ಫರೆನ್ಸನ್ನು ಕಂಡಕ್ಟ್ ಮಾಡಿದರು. ಇದರಲ್ಲಿ ಅವರು ಅಡ್ರೆಸ್ ಮಾಡಿರುವಂಥ ಥಿಂಗ್ಸ್ ಏನಂತಂದರೆ CBI ಆಗಿರ್ಬೋದು ಅಥವಾ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಗಿರ್ಬೋದು, ಇವೆರಡರ ಕೈಯಲ್ಲೂ ಪೊಲಿಟಿಕಲ್ ವಿಲ್ಲು ಇದೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ವಿಲ್ಲು ಇದೆ. ಸೊ ಇದರಿಂದ ಅವರು ಭಾರತದಲ್ಲಿ ಆಗ್ತಕ್ಕಂತಹ ಕರಪ್ಷನ್ಸನ್ನು ಕಂಟ್ರೋಲಿಗೆ ತರ್ಬೋದು. ಭಾರತದಲ್ಲಿ ಕರಪ್ಷನ್ಗೆ ರಿಲೇಟೆಡ್ ಇರುವಂತಹ ಝೀರೋ ಟಾಲರೆನ್ಸ್ ಪಾಲಿಸಿ ಏನಿದೆಯಲ್ಲ, ಇದನ್ನು ಸ್ಟ್ರೆಂಥನ್ ಮಾಡುವಂಥ ಒಂದು ಅಥಾರಿಟಿ CBI ಮತ್ತು CVCನಲ್ಲಿ ಇರುತ್ತೆ ಅನ್ನುವಂಥ ಪಾಯಿಂಟನ್ನು ಇವರು ಎಂಫಸೈಸ್ ಮಾಡಿದ್ದಾರೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು CVC ಮತ್ತು CBIನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಕೆಲವೊಂದು ಫೀಚರ್ಸ್ಗಳು ಯೂಶ್ವಲಿ ನಮಗೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇರ್ಬೋದು ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಕಾಂಪೋಸಿಷನ್ ಬೇಸ್ ಮೇಲೆ ಕ್ವಶನ್ಸ್ಗಳು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕೆಲವೊಂದು ಯೂನಿಕ್ ಫೀಚರ್ಸ್ ಏನಿರುತ್ತಲ್ಲ, ಯೂನಿಕ್ ಫಂಕ್ಷನ್ಸ್ ಏನಿರುತ್ತಲ್ಲ, ಅದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಸೊ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ವಿಷಯವಾಗಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋದಾದರೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನನ್ನು ಭಾರತದಲ್ಲಿ ವಿಜಿಲೆನ್ಸ್ಗೆ ರಿಲೇಟೆಡ್ ಇರುವಂಥ ಒಂದು ಅಪೆಕ್ಸ್ ಬಾಡಿ ಅಂತ ಕರಿಬೋದು. ಅಪೆಕ್ಸ್ ವಿಜಿಲೆನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಕರೀಲಾಗುತ್ತೆ. ಈ ಒಂದು ಅಪೆಕ್ಸ್ ಬಾಡಿಯ ಮೇನ್ ಫಂಕ್ಷನ್ ಏನಂತಂದರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ತುಂಬ ಅಥಾರಿಟೀಸ್ಗಳಿರುತ್ತಲ್ಲ, ಈ ಒಂದು ಅಥಾರಿಟೀಸ್ನಲ್ಲಿ ವಿಜಿಲೆನ್ಸ್ ವರ್ಕಿಗೆ ರಿಲೇಟೆಡ್ ಇರೋ ಥರ, ಸೊ ರಿಫಾರ್ಮ್ ಮಾಡೋದಿರ್ಬೋದು, ರಿವ್ಯೂವಿಂಗ್ ಇರ್ಬೋದು ಅಥವಾ ಎಕ್ಸಿಕ್ಯೂಷನ್ ಪ್ಲಾನಿಂಗ್, ಈ ಥರ ಥಿಂಗ್ಸ್ಗಳಲ್ಲಿ ಅದು ವಿಜಿಲೆನ್ಸ್ ವರ್ಕಿಗೆ ರಿಲೇಟೆಡ್ ಇರಬೇಕು. ಅದ್ರ ಬಗ್ಗೆ ಎಲ್ಲ ಅಡ್ವೈಸಸನ್ನು ಕೊಡೋದಾಗಲಿ ಅಥವಾ ಮಾನಿಟರ್ ಮಾಡುವಂಥ ಕೆಲಸವನ್ನು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮಾಡುತ್ತೆ. ಇನ್ನೊಂದು ಅತಿ ಮುಖ್ಯವಾದ ಪಾಯಿಂಟ್ ಏನಂತಂದರೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅವರು ಯಾವುದೇ ಎಕ್ಸಿಕ್ಯೂಟಿವ್ ಅಥಾರಿಟಿಗೆ ಪ್ರೆಷರಲ್ಲಿ ಒಳಗಾಗಲ್ಲ. ಅಂದರೆ ದೇ ಆರ್ ಫ್ರೀ ಫ್ರಮ್ ದಿ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಅಂತ ಹೇಳ್ಬೋದು. ಯಾವುದೇ ರೀತಿಯಂಥ ಮಾನಿಟರಿಂಗ್ ಸಿಸ್ಟಮ್ ಇಲ್ಲ, ಬಟ್ ಅವರು ಪಾರ್ಲಿಮೆಂಟಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅವರು ಪಾರ್ಲಿಮೆಂಟಿಗೆ ಮಾತ್ರ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಇನ್ನು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಯಾವ ರೀತಿಯಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತಂದರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ಗೆ ರಿಲೇಟೆಡ್ ಇರುವಂಥ ಒಂದು ಕಮಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು. ಆ ಕಮಿಟಿ ಹೆಡ್ ಯಾರಿದ್ರಂದರೆ ಸಂತಾನಮನ್ ಅವರು. ಸೊ ಈ ಒಂದು ಕಮಿಟಿಯ ರೆಕಮೆಂಡೇಶನ್ ಆಧಾರದ ಮೇಲೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಯಿತು. ಅದು 2003ನಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಆ್ಯಕ್ಟಿಂದನೇ ಅದನ್ನು ಎನ್ಯಾಕ್ಟ್ ಮಾಡಲಾಗಿದೆ. ಇದನ್ನು ಪಾರ್ಲಿಮೆಂಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರಿಂದ ಇದು ಒಂದು ಸ್ಟ್ಯಾಟ್ಯುಟರಿ ಸ್ಟೇಟಸನ್ನು ಹೊಂದಿದೆ. ಏನೇ ರಿಪೋರ್ಟ್ ಇದ್ದರೂ ಸೆಂಟ್ರಲ್ ವಿಜಿಲೆನ್ಸ್ ಅವರು ಅದನ್ನು ಪ್ರೆಸಿಡೆಂಟಿಗೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಕಾಂಪೋಸಿಷನಲ್ಲಿ ನೋಡೋದಾದರೆ, ಇದರಲ್ಲಿ ಕಂಪಲ್ಸರಿ 3 ಮೆಂಬರ್ಸ್ ಇರ್ತಾರೆ. ಒಬ್ಬರು ಚೇರ್ಮನ್ ಇರ್ತಾರೆ, ಸೆಂಟ್ರಲ್ ಕಮಿಷನರ್ ಚೇರ್ಮನ್ ಆಗಿರ್ತಾರೆ. ಇನ್ನು 2 ವಿಜಿಲೆನ್ಸ್ ಕಮಿಷನರನ್ನು ನಾವು ನೋಡ್ಬೋದು. ಇನ್ನು ಈ ಅಪಾಯಿಂಟ್ಮೆಂಟ್ ಯಾವ ರೀತಿ ಆಗುತ್ತೆ, ಇವರನ್ನು ಅಪಾಯಿಂಟ್ಮೆಂಟ್ ಮಾಡೋರು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಪ್ರೆಸಿಡೆಂಟ್ ಅವರು ಅಪಾಯಿಂಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅವರು ಕಮಿಟಿಯ ರೆಕಮೆಂಡೇಷನ್ಸನ್ನು ಪಡಿಬೇಕಾಗುತ್ತೆ. ಈ ಒಂದು ಕಮಿಟಿನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಪ್ರಧಾನಮಂತ್ರಿ ಅವರು ಇರ್ತಾರೆ ಮತ್ತು ಹೋಮ್ ಮಿನಿಸ್ಟರ್ನ ನೋಡ್ಬೋದು. ಲೋಕಸಭೆಯಲ್ಲಿರುವಂಥ ಅಪೋಸಿಷನ್ ಲೀಡರ್ ಯಾರಿರ್ತಾರಲ್ಲ ಅವ್ರನ್ನೂ ಸಹ ನಾವು ನೋಡ್ತೀವಿ. ಒಂದು ವೇಳೆ ಲೋಕಸಭೆಯಲ್ಲಿ ಯಾವುದೇ ರೀತಿಯಂಥ ಅಪೋಸಿಷನ್ ಪಾರ್ಟಿ ಇರಲಿಲ್ಲ ಅಂತಂದಾಗ ಏನು ಮಾಡ್ಬೋದು ಅಂದರೆ, ಸಿಂಗಲ್ ಲಾರ್ಜೆಸ್ಟ್ ಅಪೋಸಿಷನ್ ಪಾರ್ಟಿ ಏನಿದೆಯಲ್ಲ ಅದರ ಲೀಡರ್ ಯಾರಿರ್ತಲ್ಲ ಅವ್ರನ್ನೂ ಸಹ ಈ ಒಂದು ಕಮಿಟಿನಲ್ಲಿ ಇನ್ಕ್ಲೂಡ್ ಮಾಡ್ಕೋತಾರೆ. ಇನ್ನು ಕಾಲಾವಧಿ ಎಷ್ಟಿದೆ ಅಂತಂದರೆ 4 ವರ್ಷ ಕಾಲಾವಧಿ ಅಥವಾ 65 ಇಯರ್ಸ್ ಯಾವುದು ಅರ್ಲಿ ಆಗುತ್ತೆ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ರಿಮೂವಲ್ ಕ್ರೈಟೇರಿಯಾ ನೋಡಿದಾಗ, ಒಂದು ವೇಳೆ ಇವ್ರ ಮೆಂಬರ್ ಏನಾದರೂ ರೆಸಿಗ್ನೇಷನ್ ಕೊಡ್ತೀನಿ ಅಂತಂದರೆ ಅವರು ಡೈರೆಕ್ಟಾಗಿ ರೈಟಿಂಗ್ ಮೂಲಕ ಪ್ರೆಸಿಡೆಂಟಿಗೆ ಕೊಡ್ಬೋದು, ಒಂದು ಕ್ರೈಟೇರಿಯಾ. ಇಲ್ಲಾಂದರೆ ಕೆಲವೊಂದು ಸಿಚುವೇಶನ್ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡ್ತಾರೆ. ಒಂದು ಬ್ಯಾಂಕ್ ರಪ್ಟನ್ಸಿ ಇರ್ಬೋದು ಅಥವಾ ಅನ್ಸೌಂಡ್ ಮೈಂಡ್ ಇರ್ಬೋದು, ಇನ್ಫರ್ಮಿಟಿ ಆಫ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಕನ್ಸಿಡರ್ ಮಾಡ್ಬೋದು, ಅಥವಾ CVC ಮೆಂಬರ್ಸನ್ನು ಅಪರಾಧಿ ಅಂತ ಘೋಷಣೆ ಮಾಡಿರ್ಬೋದು, ಅಥವಾ ಅವರು ಪೇಯ್ಡ್ ಎಂಪ್ಲಾಯ್ಡಲ್ಲಿ ವರ್ಕ್ ಮಾಡ್ತಿರ್ಬೋದು. ಈ ರೀತಿ ಹಲವಾರು ಕ್ರೈಟೇರಿಯಾ ಮೂಲಕ ಈವನ್ ಸುಪ್ರೀಂ ಕೋರ್ಟು ಸಹ ಇನ್ಕೆಪಾಬಿಲಿಟಿ ಮತ್ತು ಮಿಸ್ಬಿಹೇವಿಯರ್ ಏನಾದರೂ ಪ್ರೂವ್ ಮಾಡಿದಾಗ ಈಸಿಯಾಗಿ ಈ CVC ಮೆಂಬರ್ಸ್ಗಳನ್ನು ರಿಮೂವ್ ಮಾಡ್ತಾರೆ. ಇನ್ನು ಮುಂದಿನ ಆರ್ಟಿಕಲ್ ಈಸ್ ದ ಕೋಲ್ ಕ್ರೈಸಿಸ್ ಓವರ್. ಈ ಒಂದು ಆರ್ಟಿಕಲನ್ನು GS ಪೇಪರ್ 3ನಲ್ಲಿ ಮಿನರಲ್ ಆ್ಯಂಡ್ ಎನರ್ಜಿ ರಿಸೋರ್ಸ್ ನಾಡಿನಲ್ಲಿ ಹಾಗೂ GS ಪೇಪರ್ 2ನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ನಾಡಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ನಲ್ಲಿರುವಂಥ ಕಂಟೆಕ್ಸ್ಟನ್ನು ನೋಡಿದಾಗ, ಭಾರತದಲ್ಲಿರುವಂತಹ ಥರ್ಮಲ್ ಪವರ್ ಪ್ಲ್ಯಾಂಟಿಗೆ ಕೋಲ್ ಸಪ್ಲೈ ಏನಾಗಿದೆಯಲ್ಲ ಅದು ಶಾರ್ಟೇಜ್ ಆಗ್ತಾ ಇದೆ. ಸ್ಟಾಕ್ ಇಲ್ಲ ಕೋಲ್ದು, ಸೊ ಹಾಗಾಗಿ ಸಪ್ಲೈ ಕಡಿಮೆ ಆಗ್ತಿದೆ. ಇದಕ್ಕೆ ಏನೇನು ಕಾರಣಗಳೇನಿದ್ದಾವೆ, ಯಾವ ರೀತಿಯಂಥ ಇಶ್ಯೂವನ್ನು ಅಡ್ರೆಸ್ ಮಾಡ್ಬೋದು, ಯಾವ ರೀತಿಯಂಥ ತೊಂದರೆಗಳನ್ನು ಸಹ ಫೇಸ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿರುವಂಥ ಪಾಯಿಂಟ್ಸ್ಗಳೇನಿದೆಯಲ್ಲ ಅದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಡೈಮೆನ್ಷನ್ಸನ್ನು ಕವರ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ, ಕೋಲ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ ಇದೆಯಲ್ಲ ಅದನ್ನು ನಾವು ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು.
ಮೊದಲನೇದಾಗಿ ಕೋಲ್ ಬಗ್ಗೆ ತಿಳ್ಕೊಳೋದಾದರೆ, ಕೋಲನ್ನು ನಾವು ಫಾಸಿಲ್ ಫ್ಯೂಯಲ್ ಅಂತ ಕರಿತೀವಿ. ಇವತ್ತೊಂದು ಫಾಸಿಲ್ ಫ್ಯೂಯಲ್ ಕ್ರಿಯೇಟ್ ಆಗಬೇಕಂತಂದ್ರೆ ಅದಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕಾಗುತ್ತೆ. ಯಾವಾಗ ಪ್ಲಾಂಟ್ಸ್ಗಳು, ಆ್ಯನಿಮಲ್ಸ್ಗಳು ಅದೆಲ್ಲ ಭೂಮಿ ಒಳಗಡೆ ಬರಿ ಆಗುತ್ತಲ್ಲ, ಅದನ್ನು ಈ ಲೇಯರಲ್ಲಿ ಫಾರ್ಮೇಷನ್ ಆಗ್ತಾ ಹೋಗುತ್ತಲ್ಲ, ಅದು ತುಂಬ ಇಯರ್ಸ್ ಆದಮೇಲೆ ಫಾಸಿಲ್ ಫ್ಯೂಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇನ್ನು ಈ ಒಂದು ಕೋಲ್ನ ಇಂಪಾರ್ಟೆನ್ಸ್ ಏನಿದೆ ಅಂತಂದಾಗ, ಐರನ್ ಸ್ಟೀಲ್ ಇಂಡಸ್ಟ್ರೀಸ್ನಲ್ಲೂ ಸಹ ನಾವು ಕೋಲ್ ಯೂಸ್ ಮಾಡ್ತೀವಿ. ಸ್ಟೀಮ್ ಎಂಜಿನ್ಸಲ್ಲೂ ಸಹ ಕೋಲ್ ಯೂಸ್ ಮಾಡಲಾಗುತ್ತೆ. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಮೇನ್ ಆಗಿ ನಾವು ಕೋಲನ್ನು ಯೂಸ್ ಮಾಡ್ತೀವಿ. ವರ್ಲ್ಡ್ ವೈಡ್ ನೋಡಿದಾಗ ಯಾರು ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ, ಲೀಡಿಂಗ್ ಪ್ರೊಡ್ಯೂಸರಲ್ಲಿ ಚೈನಾ ಮುಂದಿದೆ, ನೆಕ್ಸ್ಟ್ USA, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಮತ್ತು ಇಂಡಿಯಾ, ಈ ಥರ 5 ಕಂಟ್ರಿಗಳನ್ನು ನೋಡ್ಬೋದು. ಭಾರತದಲ್ಲಿ ಸ್ಪೆಸಿಫಿಕ್ ಆಗಿ ಜಾರ್ಖಂಡದಲ್ಲಿರುವಂಥ ಕೆಲವೊಂದು ಪ್ಲೇಸ್ಗಳನ್ನು ನೋಡೋದಾದರೆ ರಾಣಿಗಂಜ್ ಅಂತ ನೋಡ್ತೀವಿ, ಜರಿಯಾ ಮತ್ತು ಧನ್ಬಾದ್, ಬೊಕಾರೋ, ಇವೆರಡೆಲ್ಲ ರೀಜನ್ಸ್ಗಳು ಕೋಲ್ಗೆ ರಿಲೇಟೆಡ್ ಇರುವಂಥ ಬೇಸಿಕ್ ಸೋರ್ಸ್ ಅಂತ ಹೇಳ್ಬೋದು ಭಾರತದಲ್ಲಿ. ಕೋಲನ್ನು 4 ಹಂತದಲ್ಲಿ ಕ್ಲಾಸಿಫೈ ಮಾಡಲಾಗುತ್ತೆ. ಯಾವ ಆಧಾರದ ಮೇಲೆ ಇದನ್ನು ಕ್ಲಾಸಿಫೈ ಮಾಡ್ತಾರೆ ಅಂತಂದರೆ, ಈ ಒಂದು ಕೋಲಲ್ಲಿ ಎಷ್ಟು ಕಾರ್ಬನ್ ಕಂಟೆಂಟ್ ಇದೆ ಅನ್ನೋದ್ರ ಬೇಸ್ಡ್ ಮೇಲೆ ಮತ್ತು ಯಾವ ರೀತಿಯಾದಂಥ ಅಮೌಂಟ್ ಆಫ್ ಹೀಟನ್ನು ಇದು ಜನ್ರೇಟ್ ಮಾಡ್ತಾ ಇದೆ. ಸೊ ಟೋಟಲ್ ಆಗಿ ಎಷ್ಟು ಹೀಟ್ ಜನ್ರೇಟ್ ಮಾಡ್ತಾ ಇದೆ ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ಈ ರೀತಿಯಾದಂಥ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಇದರಲ್ಲಿ ಆಂಥ್ರಸೈಟ್ ಅಂತ ಇದೆ, ಬಿಟ್ಯುಮಿನಸ್ ಮತ್ತು ಸಬ್ ಬಿಟ್ಯುಮಿನಸ್ ಮತ್ತು ಲಿಗ್ನಟೈಟ್, ಈ 4 ಟೈಪ್ಸ್ ಏನಾದರೂ ಕೇಳಿದಾಗ ಸಮ್ಟೈಮ್ಸ್ ಇದು ಕೋಲ್ಗೆ ರಿಲೇಟೆಡ್ ಇರುವಂತಹ ಕ್ಲಾಸಿಫಿಕೇಶನ್ ಆಗಿರ್ಬೋದು, ಅಥವಾ ಟೈಪ್ಸ್ ಆಫ್ ಕೋಲ್ ಅಂತ ಏನಾದರೂ ಸ್ಟೇಟ್ಮೆಂಟ್ ಅಥವಾ ಒಂದು ವರ್ಡ್ ಬೇಸ್ ಮೇಲೆ ಕೊಟ್ಟು ಸಹ ಇದನ್ನು ಕೇಳ್ಬೋದು. ಸೊ ಈ 4 ಟರ್ಮನ್ನು ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಮಾತ್ರ ಹೆಲ್ಪ್ ಆಗುತ್ತೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಡೈಮೆನ್ಷನ್ಸನ್ನು ನೋಡೋದಾದರೆ, ಭಾರತದಲ್ಲಿ ಈ ಒಂದು ಕೋಲ್ ಡೆಫಿಷಿಯನ್ಸಿ ಯಾಕಿದೆ ಅನ್ನೋದು ಒಂದು ಕ್ವಶನ್. ಸೊ ಈ ಒಂದು ಡೆಫಿಷಿಯನ್ಸಿನ ಮೇನ್ ಕಾರಣ ಏನಂತಿದೆ, ಯಾಕೆ ನಮ್ಗೆ ಸಪ್ಲೈ ಕಡಿಮೆ ಆಗ್ತಿದೆ ಅಂತಂದರೆ, ಮೊದಲನೇ ಹಂತದಲ್ಲಿ ರಿಕವರಿ ಆಫ್ಟರ್ ದ ಪ್ಯಾಂಡಮಿಕಲ್ಲಿ, ಇವಾಗ ಪ್ಯಾಂಡಮಿಕ್ ಆದ ತಕ್ಷಣ ನಾವೇನು ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಎಕ್ಸೆಲ್ ಮಾಡ್ತಿದ್ದೀವಲ್ಲ, ಈ ಒಂದು ಕಂಡೀಷನಲ್ಲಿ ಬೇಕಾಗಿರುವಂಥ ಸಪ್ಲೈಯನ್ನು ನಾವು ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಡಿಮಾಂಡ್ ಅತಿ ಹೆಚ್ಚಾಗಿದ್ದರೂ ಸಹ ಸಪ್ಲೈ ರೀಚ್ ಆಗ್ತಿಲ್ಲ. ಇದರಲ್ಲೂ ಸಹ ನಾವು ಹೇಳ್ಬೋದು ಕೋಲ್ ಒಂದು ಶಾರ್ಟೇಜ್ ಇದೆ ಅನ್ನೋದು. ಈಗ ರ್ಯಾಪಿಡ್ ಏನು ಚೇಂಜ್ ಆಗ್ತಿದೆಯಲ್ಲ ಈ ಎಕನಾಮಿ ರಿಕವರಿಗೆ, ಅದೊಂದು ರೀಸನನ್ನು ಕೊಡ್ಬೋದು. ಮತ್ತು ಫ್ಲಡ್ಡಿಂಗ್ ಆ್ಯಂಡ್ ರೈನ್ಫಾಲ್ ಅಂತ ಈ ಒಂದು ಕನ್ಸರ್ನಲ್ಲಿ ನಾರ್ಮಲ್ ಆಗಿ ಈ ಒಂದು ಸ್ಟಾಕ್ ಅಕ್ಯುಮುಲೇಷನ್ ಆಗಿದೆಯಲ್ಲ, ಈ ರೈನ್ಫಾಲನ್ನು ನಾವು ಏಪ್ರಿಲ್ ಮತ್ತು ಜೂನ್ ಪೀರಿಯಡಲ್ಲಿ ಜಾಸ್ತಿ ನೋಡೋದ್ರಿಂದ ಕಂಟಿನ್ಯೂಸ್ ಆಗಿ ಮಳೆ ಏನಾಗ್ತಿದೆ ಅಲ್ಲ, ಮತ್ತು ಸೆಪ್ಟೆಂಬರಲ್ಲೂ ಸಹ ನೋಡ್ತಾ ಇದ್ದೀವಿ. ಇದರಿಂದ ನಾವು ಈ ಕೋಲ್ ಮೈನ್ಸಿಂದ ಈ ಥರ್ಮಲ್ ಪವರ್ ಪ್ಲಾಂಟಿಗೆ ಏನು ಸಪ್ಲೈ ಆಗಿರುತ್ತಲ್ಲ ಅಥವಾ ಡಿಸ್ಪ್ಯಾಚ್ ಮಾಡುವಂಥ ಗ್ಯಾಪ್ ಏನಿದೆಯಲ್ಲ ಅದನ್ನು ಸಹ ರೀಚ್ ಆಗ್ತಿಲ್ಲ. ಇದನ್ನು ಒಂದು ರೀಸನ್ ಅಂತ ಹೇಳ್ಬೋದು. ಈ ರೈನ್ಫಾಲು ಸಹ ಒಂದು ಸಪ್ಲೈ ಮಾಡುವಂತಹ ಚೈನನ್ನು ಬ್ರೇಕ್ ಮಾಡ್ತಾ ಇದೆ. ಅಂದರೆ ಥರ್ಮಲ್ ಪವರ್ ಪ್ಲಾಂಟಿಗೆ ಸರಿಯಾಗಿ ಸಫಿಷಿಯೆಂಟಾಗಿ ಬರದೇ ಇರತಕ್ಕಂಥ ಕಾರಣದಲ್ಲಿ ಇದನ್ನು ಒಂದು ಹೇಳಲಾಗಿದೆ. ಮತ್ತು ನಾವು ಇಂಪೋರ್ಟನ್ನು ಆಲ್ಮೋಸ್ಟ್ ಕಡಿಮೆ ಮಾಡ್ಕೊಂಡಿದ್ವಿ. ಇಂಪೋರ್ಟನ್ನು ಕನ್ಸಿಸ್ಟೆಂಟಾಗಿ ಕಡಿಮೆ ಮಾಡ್ಕೊಂಡಿರೋದ್ರಿಂದ ಯಾಕೆ ಇದು ಕಡಿಮೆ ಮಾಡಿದ್ದೀವಿ ಅಂತಂದರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೋಲ್ಗೆ ಹೈ ಪ್ರೈಸಸನ್ನು ಮಾಡಿದರು. ಈ ಒಂದು ನಿಟ್ಟಿನಲ್ಲಿ ಗೌರ್ಮೆಂಟ್ ತೊಗೊಂಡಿರೋ ಡಿಸಿಷನ್ ಪ್ರಕಾರ ಇಂಪೋರ್ಟನ್ನು ಕಡಿಮೆ ಮಾಡಲಾಗಿದೆ. ಸೊ ಈ 3 ರೀಸನ್ಸಿಂದ, ಇಂಪೋರ್ಟಿಂದ ಇರ್ಬೋದು, ಅಥವಾ ರೈನ್ಫಾಲ್ ಇಶ್ಯೂ ಇರ್ಬೋದು, ಅಥವಾ ಫಾಸ್ಟ್ ರಿಕವರಿ ಪಾತಲ್ಲಿರ್ಬೋದು, ಇವೆಲ್ಲ 3 ರೀಸನ್ಸಿಂದ ನಾವು ಕೋಲ್ ಒಂದು ಕ್ರಂಚನ್ನು ನಾವು ಇಂಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಇದರಿಂದ ನಮ್ಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ, ಡೆಫಿನೆಟ್ಲಿ ನಮಗೆ ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಆಗುತ್ತೆ. ಸೊ ಥರ್ಮಲ್ ಪ್ಲಾಂಟೇ ನಮಗೆ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನಲ್ಲಿ. ಕೋಲೇ ಅದಕ್ಕೆ ಸಪ್ಲೈ ಆಗಿಲ್ಲ ಅಂತಂದಮೇಲೆ ಯಾವ ರೀತಿ ಅವ್ರು ಪ್ರೊಡ್ಯೂಸ್ ಮಾಡ್ಬೋದು, ಶಾರ್ಟೇಜ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಮತ್ತು ಈ ಬಿಸ್ನೆಸ್ ಪ್ರೊಡಕ್ಷನ್ ಏನಿರುತ್ತಲ್ಲ ಅದು ತುಂಬ ಸ್ಲೋ ಡೌನ್ ಆಗುತ್ತೆ. ಎಲೆಕ್ಟ್ರಿಸಿಟಿ ನಾವು ಪ್ರೊವೈಡ್ ಮಾಡಲಿಲ್ಲ ಅಂತಂದಾಗ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಮಗೆ ತೊಂದರೆಯನ್ನು ಫೇಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದನ್ನು ಲಾಂಗ್ ಟರ್ಮಲ್ಲಿ ಭಾರತದಲ್ಲಿ ಈ ಎಲೆಕ್ಟ್ರಿಸಿಟಿ ಅಥವಾ ಪವರ್ ಕ್ರೈಸಿಸನ್ನು ನಾವು ನೋಡ್ಬೋದು. ಇದು ಲಾಂಗ್ ಟರ್ಮಲ್ಲಿ ಹಿಟ್ ಆಗುತ್ತೆ ಅನ್ನುವಂಥ ಪಾಯಿಂಟನ್ನು ಸಹ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇನ್ನು ಯಾವ ರೀತಿಯಾದಂಥ ಸ್ಟೆಪ್ಸ್ಗಳನ್ನು ಇವರು ತೊಗೋಬೋದು ಅಂತಂದರೆ, ರ್ಯಾಂಪ್ ಅಪ್ ಮೈನಿಂಗ್ ಅಂತಂದರೆ, ಸೊ ಈ ಮೈನಿಂಗ್ ರಿಲೇಟೆಡ್ ಇರುವಂಥ ಆ್ಯಕ್ಟಿವಿಟೀಸ್ ಏನಿದೆಯಲ್ಲ ಇದೆಲ್ಲನೂ ಗೌರ್ಮೆಂಟ್ ಕ್ಲೋಸ್ಲಿ ಏನು ಮಾಡಬೇಕು, ಅದನ್ನು ಮಾನಿಟರ್ ಮಾಡಬೇಕು. ಕೋಲ್ ಸ್ಟಾಕಿಗೆ ಸಂಬಂಧಪಟ್ಟಂತೆ, ಕೋಲ್ ಸಪ್ಲೈಗೆ ಸಂಬಂಧಪಟ್ಟಂತೆ, ಅಥವಾ ಯಾವ ರೀತಿಯಂಥ ಸಪ್ಲೈನ ಇವರು ಬೂಸ್ಟ್ ಮಾಡಬೇಕು ಅನ್ನೋದನ್ನು ಗೌರ್ಮೆಂಟ್ ಕಂಪ್ಲೀಟಾಗಿ ಕಂಟ್ರೋಲಿಗೆ ತೊಗೋಬೇಕು ಅನ್ನುವಂಥ ಒಂದು ವೇ ಫಾರ್ವರ್ಡನ್ನು ಕೊಡ್ಬೋದು. ಇನ್ನು ಸಪ್ಲೈ ಕಂಟ್ರೋಲ್ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಅಂತಂದರೆ, ಇವಾಗ ಅರ್ಬನ್ ಏರಿಯಾ ಇರುತ್ತೆ, ಸೆಮಿ ಅರ್ಬನ್ ಏರಿಯಾನಲ್ಲಿ ಪವರ್ ಎಷ್ಟು ರಿಕ್ವೈರ್ಡ್ ಇರುತ್ತಲ್ಲ ಅಷ್ಟು ಮಾತ್ರ ನಾವು ಸಪ್ಲೈ ಮಾಡಬೇಕು. ಯಾವಾಗ ನೆಸೆಸರಿ ಇರಲ್ವ ಅಥವಾ ಲೋ ಪವರ್ ಇರುತ್ತಲ್ಲ ಆ ಟೈಮಲ್ಲಿ ನಾವು ಈ ಒಂದು ಪವರ್ ಸಪ್ಲೈಯನ್ನು ಕಟ್ ಡೌನ್ ಮಾಡಬೇಕು, ಅಥವಾ ಲೋಡ್ ಶೆಡ್ಡಿಂಗ್ ಅನ್ನುವಂಥ ಸಿಚುವೇಷನನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ನಾವು ಸ್ವಲ್ಪ ಎಷ್ಟಾಗುತ್ತಷ್ಟು ನಾವು ಅದನ್ನು ಕಂಟ್ರೋಲಿಗೆ ತರಬಹುದು ಅನ್ನುವಂಥ ಸೊಲ್ಯೂಷನನ್ನು ನಾವು ಇಲ್ಲಿ ನೋಡ್ಬೋದು. ಇನ್ಕ್ರೀಸ್ ಇನ್ ಇಂಪೋರ್ಟ್ ಅಂದರೆ, ಈ ಸಪ್ಲೈಯಲ್ಲಿ ನಮಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇದ್ದಾಗ ಇಂಪೋರ್ಟ್ ಪ್ರೈಸ್ ಜಾಸ್ತಿ ಇದ್ರೂ ಸಹ ನಾವು ಒಂದು ಹಂತದಲ್ಲಿ ಅದನ್ನು ಇಂಪೋರ್ಟ್ ಮಾಡೋದ್ರ ಮೂಲಕ ಈ ಡಿಮ್ಯಾಂಡ್ ಮತ್ತು ಸಪ್ಲೈ ಗ್ಯಾಪ್ ಏನಿದೆಯಲ್ಲ ಅದನ್ನು ನಾವು ಆರಾಮಾಗಿ ರೆಡ್ಯೂಸ್ ಮಾಡ್ಬೋದು ಅನ್ನುವಂತಹ
ಪಾಯಿಂಟ್ಸ್ಗಳನ್ನು ನೀವು ಆನ್ಸರ್ ರೈಟಿಂಗಲ್ಲಿ ಮೆನ್ಷನ್ ಮಾಡ್ಬೋದು. ಈ ರೀತಿಯಾಗಿ ಡೈಮೆನ್ಷನ್ನ ನೀವು ಕವರ್ ಮಾಡೋದ್ರ ಮೂಲಕ ನ್ಯೂಸ್ ಪೇಪರಲ್ಲಿ ಬರುವಂಥ ಈ ಎಲ್ಲ ಪಾಯಿಂಟ್ಸ್ಗಳು ನಮಗೆ ಆನ್ಸರ್ ರೈಟಿಂಗಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಬೆಸ್ಟ್ ಸೋರ್ಸ್ ನಮಗೆ ಪ್ರಿಲಿಮ್ಸ್ ಇರ್ಬೋದು ಅಥವಾ ಮೇನ್ಸ್ಗೆ ಇರ್ಬೋದು ನ್ಯೂಸ್ ಪೇಪರ್. ಸೊ ಹೀಗಾಗಿ ನ್ಯೂಸ್ ಪೇಪರ್ನ ಯಾವುದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಇರುವಂತೆ ನಿಮಗೆ ಒಂದು ಫ್ಯಾಕ್ಚುಯಲ್ ಕ್ವಶನ್ ಏನಂತಂದರೆ, ಎಲೆಕ್ಟ್ರಿಸಿಟಿ ಕಾಂಟ್ರಿಬ್ಯೂಷನ್ನು ಯಾವ ಒಂದು ಸೆಕ್ಟರಿಂದ ಅಥವಾ ಯಾವ ಒಂದು ಪ್ಲ್ಯಾಂಟಿಂದ ಹೈಯೆಸ್ಟ್ ಇರುತ್ತೆ, ಅಂದರೆ ಹೈಡ್ರೋ ಪವರ್ ಪ್ಲ್ಯಾಂಟಾ, ಥರ್ಮಲ್ ಪ್ಲ್ಯಾಂಟಾ ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಾ, ಏನದು ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಯಾರು? ಸೊ ಎಲೆಕ್ಟ್ರಿಸಿಟಿ ಜನ್ರೇಷನಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಯಾರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಕೊನೆಯದಾಗಿ ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಇಲ್ಲಿ ಮೆನ್ಷನ್ ಮಾಡಿರುವಂತಹ 4 ಪ್ಲೇಸ್ಗಳಲ್ಲಿ ಯಾವ್ಯಾವ ಪ್ಲೇಸ್ಗಳು ಬುದ್ಧನ ಲೈಫ್ಗೆ ರಿಲೇಟ್ ಆಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್.